ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹಿಂದೂ ಪಂಚಾಂಗದ ಪ್ರಕಾರ 2026 ಮಾರ್ಚ್ 19ರಂದು ಹೊಸ ವರ್ಷ ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭವಾಗಿದೆ. ಮಕರ ರಾಶಿಯವರಿಗೆ ಈ ವರ್ಷ ಶನಿಯ ಪ್ರಭಾವ ಹೇಗಿದೆ? ಯುಗಾದಿ ನಂತರ ನಿಮ್ಮ ಬದುಕು ಬದಲಾಗಲಿದೆಯೇ? ಉದ್ಯೋಗ, ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಗ್ರಹಗಳು ನೀಡುತ್ತಿರುವ ಸಂದೇಶವೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಶೇಷ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ರಾಶಿಯ ಬಗ್ಗೆ ಸರಿಯಾದ ಜ್ಞಾನ ಪಡೆದುಕೊಳ್ಳಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮಕರ ರಾಶಿಯ ಅಧಿಪತಿಯೇ ಶನಿದೇವ. ಈ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶಿಸುವ ಹಂತದಲ್ಲಿದ್ದಾನೆ. ಮಕರ ರಾಶಿಯವರಿಗೆ ಇದು 7ನೇ ಶನಿಯ ಅಂತ್ಯಕಾಲ ಅಥವಾ ಉತ್ತರ ಶನಿಯ ಪ್ರಭಾವದ ಅವಧಿ. ಶಿಸ್ತಿನ ಪಾಠ. ಶನಿದೇವನು ಮಕರ ರಾಶಿಯವರಿಗೆ ಈ ವರ್ಷ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಲಿದ್ದಾನೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆ ಇರಲಿ. ಸೋಮಾರಿತನಕ್ಕೆ ಇಲ್ಲಿ ಜಾಗವಿಲ್ಲ. ಆರ್ಥಿಕ ಒತ್ತಡ ಮತ್ತು ಪರಿಹಾರ. ಶನಿಯು 2ನೇ ಮನೆಯಲ್ಲಿರುವುದರಿಂದ, ಅಂದರೆ ಧನಸ್ಥಾನದಲ್ಲಿರುವುದರಿಂದ ಹಣಕಾಸಿನ ಹರಿವು ಇದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವಾಗ 100 ಬಾರಿ ಯೋಚಿಸಿ. ಮಾತಿನ ಮೇಲೆ ನಿಗಾ. ಈ ಅವಧಿಯಲ್ಲಿ ನಿಮ್ಮ ಮಾತು ಇತರರಿಗೆ ಕಹಿಯಾಗಿ ಅನಿಸಬಹುದು. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ತಪ್ಪಿಸಲು ಮೌನವೇ ಶ್ರೇಷ್ಠ ಆಯುಧ. ಶನಿಯು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಈ ಪರೀಕ್ಷೆಯಲ್ಲಿ ಗೆದ್ದರೆ ಮುಂದಿನ ಜೀವನ ಅತ್ಯಂತ ಸುಖಮಯವಾಗಿರುತ್ತದೆ. ಗುರುಗ್ರಹದ ಸಂಚಾರ. ಜೂನ್ ನಂತರದ ಸುಯೋಗ. ಈ ವರ್ಷದ ಅತ್ಯಂತ ಸಕಾರಾತ್ಮಕ ಅಂಶವೆಂದರೆ ಗುರುಗ್ರಹದ ಚಲನೆ. ಆರಂಭದಲ್ಲಿ ಗುರುವು ವೃಷಭ ರಾಶಿಯಲ್ಲಿದ್ದು ಜೂನ್ 2026ರ ನಂತರ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಭಾಗ್ಯೋದಯ. ಜೂನ್ವರೆಗೆ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದರೂ ಜೂನ್ ನಂತರ ಗುರುವು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿ ಬೀರಲಿದ್ದಾನೆ. ಇದು ನಿಂತು ಹೋದ ಕೆಲಸಗಳಿಗೆ ಮರುಚಾಲನೆ ನೀಡುವ ಸಮಯ. ಆಧ್ಯಾತ್ಮಿಕ ಒಲವು. ಗುರುಬಲ ಹೆಚ್ಚಾದಂತೆ ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚುತ್ತವೆ. ಧಾರ್ಮಿಕ ಪ್ರವಾಸಗಳು ಅಥವಾ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ. ಸಂತಾನ ಮತ್ತು ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಜೂನ್ ನಂತರದ ಸಮಯ ಅತ್ಯಂತ ಫಲಪ್ರದ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಇನ್ನು ಸಂತಾನ ಅಪೇಕ್ಷಿತರಿಗೆ ಗುರುವಿನ ಕೃಪೆಯಿಂದ ಶುಭ ಸಮಾಚಾರ ಕೇಳಿ ಬರುವ ಸಾಧ್ಯತೆ ಹೆಚ್ಚಿದೆ. ಗುರುವು ಜ್ಞಾನದ ಕಾರಕನಾಗಿರುವುದರಿಂದ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಸುವರ್ಣಾವಕಾಶ. ರಾಹು ಕೇತುಗಳ ಸ್ಥಾನಪಲ್ಲಟ. ನಿರ್ಧಾರಗಳ ಮೇಲೆ ಪ್ರಭಾವ. ರಾಹು ಮತ್ತು ಕೇತುಗಳು ನೆರಳು ಗ್ರಹಗಳಾಗಿದ್ದರೂ ಮನುಷ್ಯನ ಬುದ್ಧಿಶಕ್ತಿಯ ಮೇಲೆ ತಕ್ಷಣದ ಪ್ರಭಾವ ಬೀರುತ್ತವೆ. ರಾಹುವಿನ ಚಮತ್ಕಾರ. ರಾಹುವು ಈ ವರ್ಷ ನಿಮ್ಮ ರಾಶಿಯ ತೃತೀಯ ಭಾವದಲ್ಲಿ ಸಂಚರಿಸಲಿದ್ದಾನೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಾಹಸಮಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಮುಂದಾಗುತ್ತೀರಿ. ಆದರೆ ಅತಿಯಾದ ಆತ್ಮವಿಶ್ವಾಸ ಅಪಾಯ ತಂದೊಡ್ಡಬಹುದು. ಎಚ್ಚರ. ಕೇತುವಿನ ಪ್ರಭಾವ. 9ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ತಂದೆಯ ಜೊತೆಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಏರಿಳಿತ ತರಬಹುದು. ಪೂರ್ವಜರ ಆಸ್ತಿ ವಿಚಾರದಲ್ಲಿ ಗೊಂದಲಗಳಿದ್ದರೆ ಅದನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ವಿದೇಶ ಪ್ರಯಾಣ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ಮಕರ ರಾಶಿಯವರಿಗೆ ರಾಹು ಕೇತುಗಳ ಈ ಸ್ಥಾನವು ಅನುಕೂಲಕರವಾಗಿದೆ. ವೀಸಾ ಅಥವಾ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣದ ಕನಸು ನನಸಾಗಬಹುದು. ಆದರೆ ನಿಮ್ಮ ನಿರ್ಧಾರಗಳು ಭಾವನಾತ್ಮಕವಾಗಿರದೆ ತಾರ್ಕಿಕವಾಗಿರಲಿ. ವೃತ್ತಿ ಜೀವನ ಮತ್ತು ವ್ಯಾಪಾರ. ಸವಾಲು ಮತ್ತು ಯಶಸ್ಸಿನ ಹಾದಿ. ಮಕರ ರಾಶಿಯವರೇ, ಈ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ನೀಡಲಿದೆ. ವರ್ಗಾವಣೆ ಯೋಗ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಬದಲಾವಣೆಯಾಗುವ ಬಲವಾದ ಸಾಧ್ಯತೆಗಳಿವೆ. ಇದು ಕೇವಲ ಒಂದು ಸೀಟಿನಿಂದ ಇನ್ನೊಂದು ಸೀಟಿಗಲ್ಲ, ಬಹುಶಃ ಬೇರೆ ನಗರ ಅಥವಾ ಬೇರೆ ಶಾಖೆಗೆ ವರ್ಗಾವಣೆಯಾಗಬಹುದು. ಆರಂಭದಲ್ಲಿ ಇದು ನಿಮಗೆ ಕಷ್ಟವೆನಿಸಬಹುದು.
ಆದರೆ ಇದು ನಿಮ್ಮ ಭವಿಷ್ಯದ ಏಳಿಗೆಗೆ ಪೂರಕವಾಗಿರಲಿದೆ. ಅಧಿಕಾರಿಗಳೊಂದಿಗೆ ಸಂಘರ್ಷ. ಈ ವರ್ಷದ ಮೊದಲ ಭಾಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಅಥವಾ ಹಿರಿಯ ಅಧಿಕಾರಿಗಳ ಧೋರಣೆ ನಿಮಗೆ ಸರಿಬಾರದಿರಬಹುದು. ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ನೆನಪಿಡಿ, ಶನಿಯು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಇಲ್ಲಿ ನಿಮ್ಮ ಅಹಂಕಾರವನ್ನು ಬಿಟ್ಟು ತಾಳ್ಮೆಯನ್ನು ಆಯುಧ ಮಾಡಿಕೊಳ್ಳಿ. ವಿನಾಕಾರಣ ವಾದಕ್ಕೆ ಇಳಿಯಬೇಡಿ. ನಿಮ್ಮ ಕೆಲಸವೇ ಅವರಿಗೆ ಉತ್ತರ ನೀಡಲಿ. 2. ಹೊಸ ಉದ್ಯಮ ಮತ್ತು ಪಾಲುದಾರಿಕೆ. ನೀವು ಹೊಸದಾಗಿ ಯಾವುದಾದರೂ ಉದ್ಯಮ ಅಥವಾ ಸ್ಟಾರ್ಟ್ಅಪ್ ಆರಂಭಿಸಲು ಯೋಜಿಸುತ್ತಿದ್ದರೆ ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿಡಿ. ಪಾಲುದಾರಿಕೆಯಲ್ಲಿ ಎಚ್ಚರ. ಯಾರನ್ನೋ ನಂಬಿ ದೊಡ್ಡ ಮೊತ್ತದ ಹಣವನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಹೂಡಿಕೆ ಮಾಡುವ ಮುನ್ನ 10 ಬಾರಿ ಯೋಚಿಸಿ. ನಿಮ್ಮ ಆಪ್ತ ಸ್ನೇಹಿತರೇ ಆಗಿರಲಿ ಅಥವಾ ಸಂಬಂಧಿಕರೇ ಆಗಿರಲಿ, ವ್ಯವಹಾರದ ವಿಷಯಕ್ಕೆ ಬಂದಾಗ ಪ್ರತಿಯೊಂದು ಲಿಖಿತ ರೂಪದಲ್ಲಿರಲಿ. ದಾಖಲೆಗಳ ಪರಿಶೀಲನೆ. ಯಾವುದೇ ಕರಾರು ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ಈ ಅವಧಿಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಸಣ್ಣ ತಪ್ಪುಗಳು ದೊಡ್ಡ ಕಾನೂನು ಸಂಕಷ್ಟಕ್ಕೆ ನಾಂದಿ ಹಾಡಬಹುದು. ಶಾರ್ಟ್ಕಟ್ ಅಥವಾ ಅಡ್ಡದಾರಿಗಳ ಮೂಲಕ ಹಣ ಗಳಿಸುವ ಆಸೆಗೆ ಬಲಿಯಾಗಬೇಡಿ. 3. ಜೂನ್ ನಂತರದ ಸುಸಮಯ ಮತ್ತು ಅನಿರೀಕ್ಷಿತ ಲಾಭ. ಜೂನ್ 2026ರ ನಂತರ ಮಕರ ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ವ್ಯಾಪಾರದಲ್ಲಿ ವೃದ್ಧಿ. ಜೂನ್ ತಿಂಗಳಿನಿಂದ ಗುರುವಿನ ಶುಭ ದೃಷ್ಟಿ ನಿಮ್ಮ ವ್ಯಾಪಾರದ ಮೇಲೆ ಬೀಳಲಿದೆ. ಸ್ಥಗಿತಗೊಂಡಿದ್ದ ಹಳೆಯ ಆರ್ಡರ್ಗಳು ಮರುಜೀವ ಪಡೆಯುತ್ತವೆ. ನೀವು ರಫ್ತು, ಆಮದು ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಅನಿರೀಕ್ಷಿತ ಲಾಭ ನಿಮ್ಮದಾಗಲಿದೆ. ಖ್ಯಾತಿ ಮತ್ತು ಗೌರವ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಸಮಾಜದಲ್ಲಿ ಮತ್ತು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗುತ್ತದೆ. ನೀವು ಮಾಡಿದ ಹಳೆಯ ಸಾಧನೆಗಳಿಗೆ ಈಗ ಮನ್ನಣೆ ಸಿಗಬಹುದು. ಪ್ರಯಾಣದ ಲಾಭ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಕೈಗೊಳ್ಳುವ ದೂರದ ಪ್ರಯಾಣಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಈ ಮಾರ್ಚ್ ತಿಂಗಳಿನಿಂದಲೇ ನಿಮ್ಮ ಆದಾಯದಲ್ಲಿ ಹಂತ ಹಂತವಾಗಿ ಹೆಚ್ಚಳವಾಗುವುದನ್ನು ನೀವು ಗಮನಿಸಬಹುದು. ಆರ್ಥಿಕ ಸ್ಥಿತಿ. ಸಮತೋಲನ ಮತ್ತು ಸಂಪತ್ತಿನ ಯೋಗ. 1. ಆದಾಯ ಮತ್ತು ಖರ್ಚಿನ ತುಲನೆ. ಮಕರ ರಾಶಿಯವರೇ, ಈ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಆರ್ಥಿಕ ಜೀವನವು ಒಂದು ತಕ್ಕಡಿಯಂತೆ ಇರಲಿದೆ. ಸಮಾನ ಹರಿವು. ನಿಮ್ಮ ಜೇಬಿಗೆ ಎಷ್ಟು ಹಣ ಬರುತ್ತದೆಯೋ ಅಷ್ಟೇ ವೇಗವಾಗಿ ಖರ್ಚು ಕೂಡ ಸಿದ್ಧವಾಗಿರುತ್ತದೆ. ಅಂದರೆ ನಿಮ್ಮ ಆದಾಯ ಮತ್ತು ವ್ಯಯಗಳು ಸಮಾನಾಂತರವಾಗಿ ಸಾಗಲಿವೆ. ಉಳಿತಾಯದ ಸವಾಲು. ಈ ವರ್ಷ ದೊಡ್ಡ ಮಟ್ಟದ ಉಳಿತಾಯ ಮಾಡುವುದು ನಿಮಗೆ ಸ್ವಲ್ಪ ಕಷ್ಟದ ಕೆಲಸ ಎನಿಸಬಹುದು. ಅನಿರೀಕ್ಷಿತವಾಗಿ ಬರುವ ಮನೆ ರಿಪೇರಿ ಅಥವಾ ಶುಭ ಕಾರ್ಯಗಳ ಖರ್ಚುಗಳು ನಿಮ್ಮ ಉಳಿತಾಯದ ಯೋಜನೆಯನ್ನು ಅಸ್ತವ್ಯಸ್ತ ಮಾಡಬಹುದು. ಆದ್ದರಿಂದ ವರ್ಷದ ಆರಂಭದಿಂದಲೇ ಅನಗತ್ಯ ಖರ್ಚುಗಳಿಗೆ ಕತ್ತರಿ ಹಾಕುವುದು ಅತ್ಯಗತ್ಯ. ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಸಣ್ಣ ಉಳಿತಾಯದ ಕಡೆಗೆ ಗಮನ ಹರಿಸಿ. 2. ಆಸ್ತಿ ಮತ್ತು ಭೂಮಿ ಖರೀದಿ ಯೋಗ. ನಿಮ್ಮಲ್ಲಿ ಅನೇಕರು ಸ್ವಂತ ಮನೆ ಅಥವಾ ಒಂದು ತುಂಡು ಭೂಮಿ ಖರೀದಿಸಬೇಕು ಎಂಬ ಹಳೆಯ ಕನಸನ್ನು ಕಂಡಿರುತ್ತೀರಿ. ಈ ವರ್ಷ ಆ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ. ಸ್ಥಿರ ಆಸ್ತಿಯತ್ತ ಗಮನ. ಗ್ರಹಗಳ ಸಂಚಾರವು ಸ್ಥಿರ ಆಸ್ತಿ ಖರೀದಿಗೆ ಪೂರಕವಾಗಿದೆ. ನೀವು ಮನೆ ಬದಲಾಯಿಸಲು ಅಥವಾ ಹೊಸ ನಿವೇಶನ ಕೊಳ್ಳಲು ಇದು ಸಕಾಲ. ಯೋಜಿತ ಹೂಡಿಕೆ. ಆದರೆ ನೆನಪಿಡಿ, ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸರಿಯಾದ ಬಜೆಟ್ ಮತ್ತು ಕಾನೂನುಬದ್ಧ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಯಿರಿ. ಜೂನ್ ನಂತರ ಲಕ್ಷ್ಮೀದೇವಿಯ ಕೃಪೆಯೊಂದಿಗೆ ಆಸ್ತಿ ಖರೀದಿಗೆ ಬೇಕಾದ ಆರ್ಥಿಕ ಸಂಪನ್ಮೂಲಗಳು ಅನಿರೀಕ್ಷಿತವಾಗಿ ಕೈ ಸೇರುವ ಸಾಧ್ಯತೆ ಇದೆ. ನಿಮ್ಮ ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದಲೂ ನಿಮಗೆ ಧನ ಲಾಭವಾಗುವ ಯೋಗವಿದೆ. 3. ಹಳೆಯ ಸಾಲಗಳಿಂದ ಮುಕ್ತಿ. ಸಾಲದ ಸುಳಿಯಲ್ಲಿ ಸಿಲುಕಿ ಮನಃಶಾಂತಿ ಕಳೆದುಕೊಂಡಿರುವ ಮಕರ ರಾಶಿಯವರಿಗೆ
ಈ ವರ್ಷ ದೊಡ್ಡ ಮಟ್ಟದ ನೆಮ್ಮದಿ ಸಿಗಲಿದೆ. ಸಾಲ ವಿಮೋಚನೆ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಬ್ಯಾಂಕ್ ಸಾಲ ಅಥವಾ ಕೈ ಸಾಲಗಳನ್ನು ತೀರಿಸಲು ಈ ವರ್ಷದ ಗ್ರಹಗತಿಗಳು ಸಹಾಯ ಮಾಡಲಿವೆ. ನಿಮ್ಮ ಆದಾಯದ ಹೊಸ ಮೂಲಗಳು ಗೋಚರಿಸುವುದರಿಂದ ಸಾಲದ ಹೊರೆ ಇಳಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಧನಲಾಭದ ಸಮಯ. ವಿಶೇಷವಾಗಿ ಮಾರ್ಚ್ ಮತ್ತು ಜೂನ್ ತಿಂಗಳುಗಳು ಆರ್ಥಿಕವಾಗಿ ಅತ್ಯಂತ ಶುಭದಾಯಕವಾಗಿವೆ. ಈ ಅವಧಿಯಲ್ಲಿ ಬರುವ ಲಾಭವನ್ನು ಸಾಲ ತೀರಿಸಲು ಬಳಸಿಕೊಳ್ಳಿ. ಅನಗತ್ಯವಾಗಿ ಮತ್ತೆ ಸಾಲ ಮಾಡುವ ಸಾಹಸಕ್ಕೆ ಕೈ ಹಾಕಬೇಡಿ. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಹಣಕಾಸಿನ ಶಿಸ್ತು ನಿಮ್ಮನ್ನು ಭವಿಷ್ಯದ ದೊಡ್ಡ ಆಪತ್ತಿನಿಂದ ಕಾಪಾಡಲಿದೆ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಶನಿಯ ಪರೀಕ್ಷೆ ಮತ್ತು ದೈಹಿಕ ಜಾಗೃತಿ. 1. ಶನಿಯ ಪ್ರಭಾವ ಮತ್ತು ದೈಹಿಕ ಸವಾಲುಗಳು. ಮಕರ ರಾಶಿಯವರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಈ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವುದು ಅನಿವಾರ್ಯ. ನಿಮ್ಮ ರಾಶ್ಯಾಧಿಪತಿ ಶನಿಯು ಪ್ರಸ್ತುತ ದ್ವಿತೀಯ ಮತ್ತು ತೃತೀಯ ಭಾವಗಳ ನಡುವಿನ ಸಂಚಾರದಲ್ಲಿರುವುದರಿಂದ ದೈಹಿಕವಾಗಿ ಕೆಲವು ಬದಲಾವಣೆಗಳು ಕಂಡುಬರುತ್ತವೆ. ಮೂಳೆ ಮತ್ತು ಕೀಲು ನೋವು. ಶನಿಯು ವಾಯು ತತ್ವದ ಗ್ರಹವಾಗಿರುವುದರಿಂದ ವಿಶೇಷವಾಗಿ ಕಾಲುಗಳು, ಮೊಣಕಾಲು ಮತ್ತು ಬೆನ್ನುಮೂಳೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಹಳೆಯ ಗಾಯಗಳಿದ್ದರೆ ಅವು ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಬೇಡ. ಇದು ಬರೀ ಸಾಮಾನ್ಯ ನೋವು ಎಂದು ನಿರ್ಲಕ್ಷಿಸಬೇಡಿ. ಆರಂಭದಲ್ಲೇ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಅಂಶಗಳು ಸಮೃದ್ಧವಾಗಿರುವಂತೆ ನೋಡಿಕೊಳ್ಳಿ. ಶನಿಯು ಶಿಸ್ತನ್ನು ಬಯಸುವ ಗ್ರಹವಾದ್ದರಿಂದ ನಿಮ್ಮ ದಿನಚರಿಯಲ್ಲಿ ಶಿಸ್ತಿನ ಆಹಾರ ಪದ್ಧತಿ ಇಲ್ಲದಿದ್ದರೆ ಅದು ನೇರವಾಗಿ ನಿಮ್ಮ ಜೀರ್ಣಕ್ರಿಯೆಯ ಮೇಲೂ ಪರಿಣಾಮ ಬೀರಬಹುದು. 2. ಮಾನಸಿಕ ಒತ್ತಡ ಮತ್ತು ಪರಿಹಾರದ ಹಾದಿ. ಕೆಲಸದ ಒತ್ತಡ, ಆರ್ಥಿಕ ಚಿಂತೆಗಳು ಮತ್ತು ಕುಟುಂಬದ ಜವಾಬ್ದಾರಿಗಳು ಈ ವರ್ಷ ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ದಣಿಸಬಹುದು. ಪ್ರಾಣಾಯಾಮದ ಶಕ್ತಿ. ಮನಸ್ಸನ್ನು ಶಾಂತವಾಗಿರಿಸಲು ಪ್ರತಿದಿನ ಕನಿಷ್ಠ 15 ರಿಂದ 20 ನಿಮಿಷಗಳ ಕಾಲ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದನ್ನು ಕಡ್ಡಾಯ ಮಾಡಿಕೊಳ್ಳಿ. ಇದು ಕೇವಲ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮಗೆ ಬೇಕಾದ ಸ್ಪಷ್ಟತೆಯನ್ನು ನೀಡುತ್ತದೆ. ಯೋಗಾಭ್ಯಾಸ. ಸರಳವಾದ ಯೋಗಾಸನಗಳು ನಿಮ್ಮ ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡಿ ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತವೆ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮಾಡುವ ಸೂರ್ಯ ನಮಸ್ಕಾರವು ಮಕರ ರಾಶಿಯವರಿಗೆ ಈ ವರ್ಷ ಅತ್ಯಂತ ಫಲಪ್ರದ. 3. ಪ್ರಯಾಣ ಮತ್ತು ಸುರಕ್ಷತೆ. ಈ ವರ್ಷ ವೃತ್ತಿ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ನೀವು ಸಾಕಷ್ಟು ಪ್ರಯಾಣ ಮಾಡಬೇಕಾಗಬಹುದು. ವೇಗಕ್ಕೆ ಕಡಿವಾಣ. ವಾಹನ ಚಾಲನೆ ಮಾಡುವಾಗ ಅತಿ ವೇಗ ಬೇಡ. ಗ್ರಹಗಳ ಸಂಚಾರವು ಹಠಾತ್ ಅಡೆತಡೆಗಳನ್ನು ಸೂಚಿಸುತ್ತಿರುವುದರಿಂದ ರಸ್ತೆಯಲ್ಲಿ ಜಾಗರೂಕತೆ ಇರಲಿ. ಆಹಾರದ ಕಾಳಜಿ. ಪ್ರಯಾಣದ ಸಮಯದಲ್ಲಿ ಹೊರಗಿನ ಆಹಾರ ಸೇವನೆಯಲ್ಲಿ ಮಿತಿಯಿರಲಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ನಿಮ್ಮ ಆರೋಗ್ಯದ ಗುಟ್ಟಾಗಿರಲಿ. ರಾತ್ರಿ ಸರಿಯಾದ ನಿದ್ರೆ ಮಾಡುವುದು ನಿಮ್ಮ ಹಾರ್ಮೋನುಗಳ ಸಮತೋಲನಕ್ಕೆ ಬಹಳ ಮುಖ್ಯ. ಕುಟುಂಬ ಮತ್ತು ಸಂಬಂಧಗಳು. ಜವಾಬ್ದಾರಿ ಮತ್ತು ಪ್ರೀತಿಯ ಹಾದಿ. 1. ಕೌಟುಂಬಿಕ ಜವಾಬ್ದಾರಿ ಮತ್ತು ಸ್ಥಾನಮಾನ. ಮಕರ ರಾಶಿಯವರೇ, ಈ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ಸ್ಥಾನಮಾನದ ಹೆಚ್ಚಳ. ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಗೆ ಹೆಚ್ಚಿನ ಬೆಲೆ ಸಿಗಲಿದೆ. ನೀವು ಮನೆಯ ಆಧಾರ ಸ್ತಂಭವಾಗಿ ಗುರುತಿಸಿಕೊಳ್ಳುತ್ತೀರಿ. ಆದರೆ ನೆನಪಿಡಿ, ಅಧಿಕಾರ ಬಂದಾಗ ಅದರ ಜೊತೆಗೆ ಜವಾಬ್ದಾರಿಗಳು ಹೆಗಲೇರುತ್ತವೆ. ಪಿತೃಪಕ್ಷದ ಬೆಂಬಲ. ಈ ವರ್ಷ ನಿಮ್ಮ ತಂದೆಯವರ ಜೊತೆಗಿನ ಬಾಂಧವ್ಯ ಸುಧಾರಿಸಲಿದೆ. ಅವರಿಂದ ಆರ್ಥಿಕ ಸಹಾಯ ಅಥವಾ ಆಸ್ತಿ ರೂಪದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವ ಯೋಗವಿದೆ. ಹಿರಿಯರ ಆಶೀರ್ವಾದವೇ ನಿಮಗೆ ಈ ವರ್ಷದ ದೊಡ್ಡ ರಕ್ಷಾ ಕವಚ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆಯೂ ಈ ಅವಧಿಯಲ್ಲಿ ನೀವು ವಿಶೇಷ ಕಾಳಜಿ ವಹಿಸುವುದು ನಿಮ್ಮ ಕರ್ತವ್ಯವಾಗಿದೆ. 2. ಅವಿವಾಹಿತರಿಗೆ ಶುಭ ಸಮಾಚಾರ.
ಕಂಕಣ ಭಾಗ್ಯ. ಮಕರ ರಾಶಿಯ ಅವಿವಾಹಿತರಿಗೆ ಈ ವರ್ಷ ಅತ್ಯಂತ ಸಕಾರಾತ್ಮಕವಾಗಿದೆ. ವಿವಾಹ ಯೋಗ. ದೀರ್ಘಕಾಲದಿಂದ ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಈ ಸಂವತ್ಸರದಲ್ಲಿ ಕಂಕಣ ಭಾಗ್ಯ ಕೂಡಿಬರಲಿದೆ. ಅದರಲ್ಲೂ ಜೂನ್ ನಂತರ ಗುರುವಿನ ಶುಭ ದೃಷ್ಟಿಯಿಂದಾಗಿ ಉತ್ತಮ ಸಂಬಂಧಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ. ಮನಸ್ಸಿಗೆ ಒಪ್ಪುವ ಸಂಗಾತಿ. ನೀವು ನಿರೀಕ್ಷಿಸುತ್ತಿದ್ದ ಗುಣಲಕ್ಷಣಗಳಿರುವ ಸಂಗಾತಿ ದೊರೆಯುವ ಸಾಧ್ಯತೆ ದಟ್ಟವಾಗಿದೆ. ಪ್ರೇಮ ವಿವಾಹಕ್ಕೆ ಆಸಕ್ತಿ ಇರುವವರಿಗೂ ಮನೆಯವರ ಒಪ್ಪಿಗೆ ಸಿಗುವ ಸುಸಮಯ ಇದು. ಹಾಗಾಗಿ ವಿವಾಹದ ಮಾತುಕತೆಗಳನ್ನು ಧೈರ್ಯವಾಗಿ ಮುಂದುವರಿಸಿ. 3. ದಾಂಪತ್ಯ ಜೀವನ ಮತ್ತು ಸಮನ್ವಯ. ಈಗಾಗಲೇ ವೈವಾಹಿಕ ಜೀವನದಲ್ಲಿ ಇರುವವರಿಗೆ ಕೆಲವು ಕಿವಿಮಾತುಗಳು. ಸಂವಹನವೇ ಮದ್ದು. ಶನಿಯ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ದಂಪತಿಗಳ ನಡುವೆ ತಪ್ಪು ತಿಳುವಳಿಕೆ ಮೂಡಬಹುದು. ಸಣ್ಣ ಜಗಳವನ್ನು ದೊಡ್ಡದು ಮಾಡಿಕೊಳ್ಳಬೇಡಿ. ನಾನು ಹೇಳಿದ್ದೇ ಸರಿ ಎಂಬ ಹಠ ಬಿಟ್ಟು ಸಂಗಾತಿಯ ಮಾತಿಗೂ ಬೆಲೆ ನೀಡಿ. ಮುಕ್ತ ಮಾತುಕತೆ. ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳದೆ ಮುಕ್ತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಿ. ನಿಮ್ಮ ಸಂಗಾತಿಯ ಆರೋಗ್ಯ ಅಥವಾ ವೃತ್ತಿಜೀವನದಲ್ಲಿನ ಪ್ರಗತಿ ನಿಮಗೆ ಸಂತೋಷ ತರಲಿದೆ. ಜೂನ್ ನಂತರದ ಅವಧಿಯಲ್ಲಿ ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಕೈಗೊಳ್ಳುವ ಯೋಗವಿದ್ದು, ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ವಿಶೇಷ ಪರಿಹಾರಗಳು ಮತ್ತು ಪ್ರಮುಖ ಸಲಹೆಗಳು. 1. ಶನಿದೇವನ ಕೃಪೆಗಾಗಿ ಮಂತ್ರ ಶಕ್ತಿ. ಮಕರ ರಾಶಿಯವರೇ, ಗ್ರಹಗತಿಗಳು ಏನೇ ಇದ್ದರೂ ಭಕ್ತಿ ಮತ್ತು ಮಂತ್ರ ಪಠಣೆಯಿಂದ ಹಣೆಬರಹವನ್ನೇ ಬದಲಿಸಬಹುದು. ಮಂತ್ರದ ಪ್ರಭಾವ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನದ ನಂತರ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿ. ಇದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಶನಿಯು ಕೇವಲ ದಂಡಾಧಿಕಾರಿಯಲ್ಲ, ಅವನು ನ್ಯಾಯದೇವತೆ. ನೀವು ಪ್ರಾಮಾಣಿಕವಾಗಿ ಮಂತ್ರ ಜಪ ಮಾಡಿದರೆ ಶನಿಯು ನಿಮಗೆ ಶ್ರೇಯಸ್ಸನ್ನು ನೀಡುತ್ತಾನೆ. 2. ದಾನ ಮತ್ತು ಹನುಮಂತನ ಆರಾಧನೆ. ಶನಿ ದೋಷದ ಪ್ರಭಾವ ತಗ್ಗಿಸಲು ದಾನವು ಅತ್ಯಂತ ಶ್ರೇಷ್ಠ ಮಾರ್ಗ. ದಾನದ ಮಹತ್ವ. ಪ್ರತಿ ಶನಿವಾರ ಸಾಧ್ಯವಾದರೆ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಕಪ್ಪು ಬಟ್ಟೆಯನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ. ಅಂಗವಿಕಲರಿಗೆ ಆಹಾರ ನೀಡುವುದು ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಸೇವೆ. ಹನುಮಾನ್ ಚಾಲೀಸ. ಶನಿದೇವನು ಹನುಮಂತನ ಭಕ್ತರಿಗೆ ಎಂದಿಗೂ ತೊಂದರೆ ನೀಡುವುದಿಲ್ಲ ಎಂಬ ನಂಬಿಕೆಯಿದೆ. ಹಾಗಾಗಿ ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದಾದರೂ ಹನುಮಾನ್ ಚಾಲೀಸ ಪಠಿಸುವುದನ್ನು ಮರೆಯಬೇಡಿ. ಇದು ನಿಮ್ಮ ಮನೋಬಲವನ್ನು ವೃದ್ಧಿಸುತ್ತದೆ. 3. ದೀಪಾರಾಧನೆಯ ರಕ್ಷಾಕವಚ. ಶನಿವಾರದ ಸಂಜೆ ವಿಶೇಷವಾಗಿ ಅಶ್ವತ್ಥ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ನಿಮ್ಮ ಜೀವನದ ಕಷ್ಟಗಳನ್ನು ಸುಡಲು ಸಹಾಯ ಮಾಡುತ್ತದೆ. ವಿಶೇಷ ಸಲಹೆ. ಮನೆಯಲ್ಲಿಯೂ ಸಹ ಶನಿವಾರ ಸಂಜೆ ದಕ್ಷಿಣಾಭಿಮುಖವಾಗಿ ದೀಪ ಹಚ್ಚಿ ಪ್ರಾರ್ಥಿಸಿ. ಇದು ನಿಮ್ಮ ಕುಟುಂಬದ ಮೇಲೆ ಯಾವುದೇ ದೃಷ್ಟಿದೋಷ ಬೀಳದಂತೆ ರಕ್ಷಾಕವಚದಂತೆ ಕೆಲಸ ಮಾಡುತ್ತದೆ. ಜ್ಯೋತಿಷಿಗಳ ಸಲಹೆಯಂತೆ ನೀಲಮಣಿ ಅಥವಾ ಅಮೆಥಿಸ್ಟ್ ರತ್ನವನ್ನು ಧರಿಸುವುದು ಕೂಡ ಈ ವರ್ಷ ನಿಮಗೆ ಶುಭ ತರಲಿದೆ. ಮಕರ ರಾಶಿಯ ಪ್ರಿಯ ವೀಕ್ಷಕರೇ, ಈ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಗಳನ್ನು ತರಲಿ. ಗ್ರಹಗಳ ಸಂಚಾರವು ಸವಾಲುಗಳನ್ನು ನೀಡಿದರೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ನಂಬಿಕೆ ನಿಮಗೆ ಖಂಡಿತ ಯಶಸ್ಸು ನೀಡುತ್ತದೆ. ಈ ಹೊಸ ವರ್ಷ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನಾವು ಮನಪೂರ್ವಕವಾಗಿ ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಇನ್ನೂ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ.
ಮುಂದಿನ ವಿಡಿಯೋದಲ್ಲಿ ಕುಂಭರಾಶಿಯ ವಿಶೇಷ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.